ಕಳೆದ ವಿಧಾನಸಭೆ ಚುನಾವಣೆ ಎಷ್ಟೋ ಜನ ಪಾಳ್ಯಗಾರರು ಅನ್ಸ್ಕೊಂಡವರೆಲ್ಲ ಪಲ್ಟಿ ಹೊಡೆದ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಬಾಯಿಗೆ ಬರ್ಸ್ಕೊಂಡು ಚುನಾವಣೆ ಗೆದ್ದಿದ್ದಾರೆ. ಬಾಯಿಗೆ ಬರ್ಸ್ಕೊಂಡು ಕಳ್ಳು ಬೋಟಿ ಆಟ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ಕೆಲವರಿಗೆ. ಅದರಲ್ಲಿ ಹಾಸನ ಕೂಡ ಒಂದು, ಅದು ರೇವಣ್ಣ ಅವ್ರಿಗೆ. ಶ್ರೇಯಸ್ ಪಟೇಲ್ ಚಿಕ್ಕ ಹುಡುಗ, ಅವ್ರ ತಾತ ದೇವೇಗೌಡರನ್ನ MLA ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರು, MP ಎಲೆಕ್ಷನ್ ಅಲ್ಲಿ ಸೋಲ್ಸಿದ್ರು. 89ರ ವಿಧಾನಸಭೆ ಚುನಾವಣೆ, 99ರ ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರನ್ನ ಪುಟ್ಸಾಮ್ ಗೌಡರು ಸೋಲ್ಸಿದ್ರು. ಆ ಪುಟ್ಸಾಮ್ ಗೌಡ್ರ ಮೊಮ್ಮಗ ಶ್ರೇಯಸ್ ಪಟೇಲ್, ಅದೇ ಶ್ರೇಯಸ್ ಪಟೇಲ್ ರೇವಣ್ಣ ಅವ್ರಿಗೆ ನೀರು ಕುಡಿಸಿದ್ರು. ಇನ್ನು ಹತ್ತತ್ರ ಬಂದಿರೋ ರೇವಣ್ಣ ಅವರು ಕೂಡ ಸೋಲ್ತಿದ್ರು. ಬಟ್ ಅಲ್ಪ ಮತಗಳಲ್ಲಿ ರೇವಣ್ಣ ಗೆದ್ರು. ಇದೀಗ ಪ್ರಜ್ವಲ್ ರೇವಣ್ಣ ಅಲ್ಲಿ ಸಂಸದರು, ಹಾಸನ ಲೋಕಸಭಾ ಕ್ಷೇತ್ರ. NDA ಮೈತ್ರಿಕೂಟದ ಅಭ್ಯರ್ಥಿ ಅವರೇ ಆಗ್ತಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಬಟ್ ಬಿಜೆಪಿಗೆ ಅವ್ರು ನೆವರ್ ಎವರ್ ಚಾನ್ಸೇ ಇಲ್ಲ. ಪ್ರಜ್ವಲ್ ರೇವಣ್ಣ ಕೊಟ್ಟರೆ ನಾವು ಚುನಾವಣೆ ಮಾಡಲ್ಲ ಅನ್ನೋದು ಬಹುತೇಕರ ಮಾತು. ಇಷ್ಟಾಗಿಯೂ ಸಹ ಪ್ರಜ್ವಲ್ ರೇವಣ್ಣಗೆ ಬಹುತೇಕ ಟಿಕೆಟ್ ಖಚಿತ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಇಂದ ಶ್ರೇಯಸ್ ಪಟೇಲ್ನೇ ಮುಂದೆ ಬಿಟ್ಟು DK ಶಿವಕುಮಾರ್ ದೇವೇಗೌಡರ ಫ್ಯಾಮಿಲಿಗೆ ಚೆಕ್ ಮಾಡಿ ಕೂಡ ಕೊಟ್ಟಿದ್ದಾರೆ. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ JDS BJP ಮೈತ್ರಿಕೂಟದಿಂದ DK ಸುರೇಶ್ ಅವ್ರನ್ನ ಮನೆಗೆ ಕಳಿಸ್ತೀವಿ ಅಂತ JDS ನವರು ಶಪಥ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ DK ಸುರೇಶ್ ಈ ಬಾರಿ ಸಂಸತ್ತಿನ ಮೆಟ್ಲ ತಗ್ಬಿಡಲ್ಲ ಅನ್ನೋದು JDS BJPಗರ ಶಪಥ. ನೀವು ಗ್ರಾಮಾಂತರದಲ್ಲಿ ಬಂದು ನನ್ನ ತಮ್ಮನ್ನೇನು ಅಡ್ಡಾಕದ್, ನೀವು ಹಾಸನದಲ್ಲೇ ನಾನು JDS ಕೋಟೆಯನ್ನ ಕೆಡವಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿನಿ ಅನ್ನೋದು DK ಶಿವಕುಮಾರ್ ಅವ್ರ ಮಾತು. ಸೊ ಹೀಗಾಗಿ ಶ್ರೇಯಸ್ ಪಟೇಲ್ ಅಲ್ಪ ಮತಗಳಲ್ಲಿ ಸೋತಿದ್ರು ರೇವಣ್ಣ ವಿರುದ್ಧ. ಈ ಹಿನ್ನೆಲೆ ಶ್ರೇಯಸ್ ಪಟೇಲ್ ಅವರನ್ನೇ ಬಹುತೇಕ ಕ್ಯಾಂಡಿಡೇಟ್ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಪ್ರಜ್ವಲ್ ರೇವಣ್ಣ ವಿಧಾನಸಭೆ ಚುನಾವಣೆಯಲ್ಲಿದ್ದಂಥ ಇಮೇಜ್ಗಿಂತ ಕಡಿಮೆ ಆಗಿದೆ. ಬಿಕಾಸ್ ಅವ್ರ ತಾಯಿಯ 1.5 ಕೋಟಿ ಕಾರಿನ ಗಲಾಟೆ, ಪ್ರಜ್ವಲ್ ರೇವಣ್ಣ ವಿರುದ್ಧ BJPಯ ದೇವರಾಜೇಗೌಡರ ಆರೋಪ, ಮತ್ತೆ ಅವರು ಅನರ್ಹ ಆಗುವಂತೆ ಮಾಡಿದಂಥ ಪ್ರಕರಣ, ಇವೆಲ್ಲವೂ ಸಹ ವಿಧಾನಸಭೆ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಅವತ್ತಕ್ಕೂ ಇವತ್ತು ಒಂದಷ್ಟು ಇಮೇಜ್ ಡ್ಯಾಮೇಜ್ ಆಗಿದೆ ಪ್ರಜ್ವಲ್ ರೇವಣ್ಣಗೆ ಅನ್ನೋದು ಚರ್ಚೆ. ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಬಹುದು ಅನ್ನೋ ಚರ್ಚೆಯೂ ಸಹ ಒಳಗೆ ನಡೀತಾ ಇದೆ. ಅದು ಓಪನ್ ಸೀಕ್ರೆಟ್, ಗೊತ್ತಿರೋ ವಿಚಾರನ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಆದಿ ಈಸಿ ಅಲ್ಲ. ಪ್ರಜ್ವಲ್ ರೇವಣ್ಣ ಅವರ ಅಪ್ಪ ರೇವಣ್ಣ ಅವ್ರಿಗೆ ಚುನಾವಣೆಯಲ್ಲಿ ಟಫ್ ಫೈಟ್ ಕೊಟ್ಟಂತ ಶ್ರೇಯಸ್ ಪಟೇಲ್ ಇದೀಗ ಪ್ರಜ್ವಲ್ ರೇವಣ್ಣಗೆ ಲೋಕಸಭೆಯಲ್ಲಿ ಎದುರಾಳಿ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದರೆ ನಾನು ಅನ್ಬೋದು, ನನ್ನ ಕಾರ್ಯಕರ್ತರು ಓಟ್ ಹಾಕಲ್ಲ ಅಂತ ಈಗಾಗಲೇ ಪ್ರೀತಮ್ ಗೌಡ್ರು ಸೇರಿದಂತೆ ಬಹುತೇಕ BJP ನಾಯಕರು ಹೇಳ್ತಾ ಇದ್ದಾರೆ. ಮುಸಲ್ಮಾನ ಮತಗಳು ಈಗ JDS ನೊಂದಿಗೆ ಇಲ್ಲ. ಮುಸಲ್ಮಾನ ಮತಗಳು ಯಾವಾಗ BJP ಜೊತೆ JDS ಮೈತ್ರಿ ಆಯಿತೋ ಎಲ್ಲ ಒಂದ್ ಸೈಡ್ ಹೋಗಿದೆ ಕಾಂಗ್ರೆಸ್ಸಿಗೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣಗೆ ದೊಡ್ಡ ಅಗ್ನಿ ಪರೀಕ್ಷೆ. ಶ್ರೇಯಸ್ ಪಟೇಲ್ ಈಗಾಗಲೇ ಗೆಲುವಿನ ಹುಮ್ಮಸ್ಸಿನಲ್ಲಿದ್ದಾರೆ. ಒಂದಷ್ಟು ಗಂಡಸಿ ಶಿವರಾಮ್ ಅವ್ರ ಜೊತೆ ಅಗ್ಗಜಗ್ಗಾಟ ಶಿವಲಿಂಗೇಗೌಡರಿಗೆ. KN ರಾಜಣ್ಣ ಅವರ ಡೋಂಟ್ ಕೇರ್ ಕಲ್ಚರ್ ಹಾಸನದ ಕೆಲವೊಂದು ಹಿರಿಯ ನಾಯಕರನ್ನ ಕೆರಳಿಸಿದೆ. ದೇವೇಗೌಡರನ್ನ ತುಮಕೂರಲ್ಲಿ ಸೋಲ್ಸಿದ್ದು KN ರಾಜಣ್ಣ. JDS ಕಾಂಗ್ರೆಸ್ ಮೈತ್ರಿ ಆದರೂ ಸಹ ರಾಜಣ್ಣ ಬಹಿರಂಗವಾಗಿ BJPಯ ಬಸವರಾಜ್ ಅವರು ಚುನಾವಣೆ ಮಾಡಿದ್ರು. ದೇವೇಗೌಡರನ್ನ ತುಮಕೂರಲ್ಲಿ ಸೋಲ್ಸ್ ಕಳಿಸಿದ್ರು. ಈಗ ಅದೇ ತುಮಕೂರಲ್ಲ ಮಧುಗಿರಿಯ ಶಾಸಕ ಸಚಿವ ಹಾಸನದ ಇನ್ಚಾರ್ಜ್ ಮಿನಿಸ್ಟರ್ ರಾಜಣ್ಣ ಹಾಸನಕ್ಕೆ ಬಂದು ಕೂತಿದ್ದಾರೆ. ಇಲ್ಲೂ ಕೂಡ ದೇವೇಗೌಡರ ಫ್ಯಾಮಿಲಿನ ಮುಳುಗಿಸ್ತೀನಿ ಅಂತ. ದೇವೇಗೌಡರನ್ನ ತುಮಕೂರಲ್ಲಿ ಸೋಲ್ಸಿದ್ದೆ, ಹಾಸನದಲ್ಲೇ ದೇವೇಗೌಡರ ಫ್ಯಾಮಿಲಿನ ಮುಳುಗಿಸ್ತೀನಿ ಪ್ರಜ್ವಲ್ ರೇವಣ್ಣ ಸೋಲ್ಸೋದ್ರ ಮೂಲಕ ಅಂತ ನಿಂತಿದ್ದಾರೆ. ರಾಜಣ್ಣ ಸಮೇತ ಶಿವಲಿಂಗೇಗೌಡರು, DK ಶಿವಕುಮಾರ್ ಆದಿಯಾಗಿ ಎಲ್ಲರೂ ಸಹ ಶ್ರೇಯಸ್ ಗೆಲುವಿಗಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ JDSಗೆ ನೆಗೆಟಿವ್, ಪ್ರಜ್ವಲ್ ರೇವಣ್ಣಗೆ ನೆಗೆಟಿವ್ ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ನೆಗೆಟಿವ್. JDS ಕಾರ್ಯಕರ್ತರನ್ನ ನಡೆಸಿಕೊಂಡಂತ ರೀತಿ ನೀತಿ, ಭವಾನಿ ರೇವಣ್ಣ ಅವರ ವರ್ತನೆಗಳೆಲ್ಲವೂ ಸಹ JDSಗೆ ಒಂದು ರೀತಿಯ ಮುಳುವಾದಂತೆ ಭಾಸ ಆಗ್ತಿದೆ. ಬಟ್ ಹಾಸನ ಲೋಕಸಭಾ ಕ್ಷೇತ್ರ JDSಗೆ ಅಂದುಕೊಂಡಷ್ಟು ಸುಲಭ ಅಲ್ಲ. ಶ್ರೇಯಸ್ ಪಟೇಲ್ ವಿಧಾನಸಭೆ ಚುನಾವಣೆಯಲ್ಲೂ ಒದ್ದಾಡದಷ್ಟು ಲೋಕಸಭೆಯಲ್ಲಿ ಒದ್ದಾಡುವಂಥ ಅವಶ್ಯಕತೆ ಇಲ್ಲ. ಹಾಸನ JDSಗೆ ತನ್ನ ಮೈತ್ರಿ ಪಕ್ಷ BJP ಸಹ ಮನಸ್ಪೂರ್ವಕವಾಗಿ 100% ಸಪೋರ್ಟ್ ಮಾಡೋದು ಡೌಟ್ ಮಾಡೋದಿಲ್ಲ. ಯಾಕೆಂದ್ರೆ ಪ್ರೀತಮ್ ಸೋತಿರೋದು JDS ವಿರುದ್ಧ, ಸಿಮೆಂಟ್ ಮಂಜು ಗೆದ್ದಿರೋದು JDS ವಿರುದ್ಧ, ಉಲ್ಲಳ್ಳಿ ಸುರೇಶ್ ಗೆದ್ದಿರೋದು JDS ವಿರುದ್ಧ. ಹಾಗಾಗಿ ಮೇಲ್ಮಟ್ಟದ ಮೈತ್ರಿಯನ್ನ ತಳಮಟ್ಟದ ಕಾರ್ಯಕರ್ತರು ಒಪ್ಕೊಳ್ಳೋದು ಕಷ್ಟ. ಇದನ್ನ ಪ್ರಜ್ವಲ್ ರೇವಣ್ಣ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ದೇವೇಗೌಡರು ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ನೋಡಬೇಕು. ಒಟ್ಟಾರೆ ಕಾಂಗ್ರೆಸ್ಸಿಗರು ಚುನಾವಣೆಗೆ ಮುನ್ನುವ ಈಗಾಗಲೇ ಗೆಲುವಿನ ಬಾವುಟ ಅಳ್ಳಾಡ್ಸ್ಕೊಂಡು ಓಡಾಡ್ತಾರೆ. ನಾವೇ ಗೆಲ್ತೀವಿ, ಪ್ರಜ್ವಲ್ ರೇವಣ್ಣ 200% ಗೆಲ್ಲಲ್ಲ ಅಂತ ಕಾಂಗ್ರೆಸ್ ಅವ್ರಿಗೆ ಹೇಳ್ತಾವ್ರೆ, ಕಾಂಗ್ರೆಸ್ನವರೆಲ್ಲ. ಬಟ್ ಗೊತ್ತಿಲ್ಲ, ನಿಮ್ಮ ಪ್ರಕಾರ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಗೆಲ್ತಾರಾ, ಇಲ್ಲ ಶ್ರೇಯಸ್ ಪಟೇಲ್ ವಿರುದ್ಧ ಸೋಲ್ಸಿ ಮತ್ತೆ ಪ್ರಜ್ವಲ್ ರೇವಣ್ಣ 2ನೇ ಬಾರಿ ಲೋಕಸಭೆ ಮೆಟ್ಲತ್ತಾರ? ತಮ್ಮ ಅಭಿಪ್ರಾಯ ಏನು? ಪ್ರಧಾನಿ ಯಾರಾಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.